ಮತ್ತೆ ಆರ್ಎಸ್ಎಸ್ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಡಿದೆದ್ದಿದ್ದಾರೆ. ಆರ್ಎಸ್ಎಸ್ ವಿರುದ್ಧವಾಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್. ಆರ್ಎಸ್ಎಸ್ ಒಂದು ದೆವ್ವ ಇದ್ದಂತೆ, ಬಿಜೆಪಿ ಅದರ ನೆರಳು ಅಂಥೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿರೋದು. ನಾವು ದೆವ್ವದ ನೆರಳಿನ ಜೊತೆ ಹೋರಾಟವನ್ನು ಮಾಡ್ತಾ ಇದ್ದೇವೆ, ದೆವ್ವದ ಜೊತೆನೇ ನಾವು ಹೋರಾಟ ಮಾಡಬೇಕು. ಇದರ ಹಿಂದೆ ಇರೋದು ದೆವ್ವ. ಬರೀ ದೆವ್ವದ ನೆರಳ ಮೇಲೆ ಹೋರಾಟ ಮಾಡ್ತಾ ಇದ್ರೆ ಯೂಸ್ ಇಲ್ಲ, ದೆವ್ವದ ಮೇಲೆ ಹೋರಾಟ ಮಾಡಬೇಕು. ಆವಾಗ ಮಾತ್ರ ದೇಶಕ್ಕೆ ನ್ಯಾಯ ಸಿಗುತ್ತೆ. ಆರ್ಎಸ್ಎಸ್ ಹಿಂದೆ ಅಕ್ರಮ ಹಣ ವರ್ಗಾವಣೆ ದಂಧೆ ಇದೆಯಾ? ಅಮೆರಿಕ, ಇಂಗ್ಲೆಂಡಿಂದ ಆರ್ಎಸ್ಎಸ್ ಹಣ ಪಡೆದುಕೊಳ್ಳುತ್ತೆ. ಆರ್ಎಸ್ಎಸ್ ಹಿಂದೆ ದೊಡ್ಡ ಮನಿ ಲಾಂಡ್ರಿಂಗೇ ಇದೆ. ಪುಸ್ತಕ ಬಿಡುಗಡೆಯೊಂದರ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದು. ಹೇಳಿದಿಷ್ಟೇ ಆರ್ಎಸ್ಎಸ್ ದೆವ್ವ, ಬಿಜೆಪಿ ದೆವ್ವದ ನೆರಳು. ಆರ್ಎಸ್ಎಸ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಪರಿಸ್ಥಿತಿ JDSಗಿಂತ ಹೀನಾಯ ಆಗಿಬಿಡುತ್ತೆ. ಧರ್ಮದ ಉಳಿವಿಗೆ ಮೂರು ಮಕ್ಕಳನ್ನು ಹೆತ್ತುಬಿಡಿ ಅಂತ ಹೇಳ್ತಾರೆ, ಆದರೆ ಅವರು ಮಾತ್ರ ಯಾರು ಮದುವೆನೇ ಆಗಲ್ಲ ಅಂತ ಮೋಹನ್ ಭಾಗವತ್ ವಿರುದ್ಧವಾಗಿಯೂ ಕೂಡ ವಾಗ್ದಾಳಿ ಮಾಡಿದ್ದಾರೆ. ನೆರಳು ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಇವ್ರದ್ದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಓದಿಲ್ಲ. ಮೊನ್ನೆ ಒಂದು ಪ್ರತಿಷ್ಠಿತವಾದಂತ ಪತ್ರಿಕೆಯಲ್ಲಿ ಬಂದಿತ್ತು. ಮೋರ್ ದೆನ್ 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಹೇಗೆ ಬರ್ತಾ ಇದೆ? ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವರು ಫ್ರೀ ಫಾಲ್ ಆಗುತ್ತೆ. ಅದೇಗೆ ಸರ್? RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಆರ್ಎಸ್ಎಸ್ ಅನ್ನು ಟೀಕೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಬಿಜೆಪಿ ಕಿಡಿಕಾರಿದೆ. ಪ್ರಿಯಾಂಕ್ ಖರ್ಗೆಯನ್ನು ಪೆಡಂಭೂತ ಅಂತೇಳಿ ಬಿಜೆಪಿ ಕರೆದಿದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅಡ್ಡಲಾಗಿರೋದೇ ಪ್ರಿಯಾಂಕ್ ಖರ್ಗೆ ಒಂದು ಪೆಡಂಭೂತ. ಈ ಪೆಡಂಭೂತ ಯಾವುದು ಅಂತ ಇಡೀ ರಾಜ್ಯಕ್ಕೆ ತಿಳಿದಿದೆ. ಅಧಿಕಾರದಿಂದ ತೊಲಗೋವರೆಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಸಾಧ್ಯ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯ ಬಿಜೆಪಿ ಪೋಸ್ಟ್ ಮಾಡಿಕೊಂಡಿರೋದು. ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಗರಂ ಆಗಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಒಲಿಸಿಕೊಳ್ಳುವ ಸಲುವಾಗಿ RSSಗೆ ಬೈತಾ ಇದ್ದಾರೆ ಇವರು. ಸಂಘವನ್ನು ನಿಂದಿಸೋದು, ಆಕಾಶಕ್ಕೆ ಉಗಿಯೋದು ಎರಡೂ ಒಂದೇ. ಹೆಚ್ಚಿನ ಅಧಿಕಾರ ಸಿಗುವಂಥ ಭ್ರಮೆಯಲ್ಲಿ ಇದನ್ನೇ ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಟ್ವೀಟ್ ಮೂಲಕ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ.